ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಶಿವ ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು 2-3 ಡೇಸಲ್ಲಿ ನಿಮ್ಮ ಒಂದು ಎಕನಾಮಿಕ್ಸ್ ಸೆಕೆಂಡ್ PU ಆನ್ಯುವಲ್ ಎಕ್ಸಾಮಿನೇಷನ್ ಅನ್ನೋದು ನಡೀತದೆ. ಟೋಟಲಿ 80 ಮಾರ್ಕ್ಸ್ ನೀವು ಈ ಒಂದು ಎಕ್ಸಾಮ್ಸ್ ಅನ್ನೋದು ಬರೀತೀರಾ, ಇದೆಲ್ಲ ನಿಮಗೂ ಗೊತ್ತಿರುವಂಥ ವಿಷಯ. ಆದರೆ ಅರ್ಥಶಾಸ್ತ್ರ ವಿಷಯದಲ್ಲಿ ಪಾರ್ಟ್ ಡಿಯಲ್ಲಿ 6 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳನ್ನು ನೀವು ಕಡ್ಡಾಯವಾಗಿ ಉತ್ತರಿಸಲೇಬೇಕಾಗುತ್ತೆ. ಆ ಒಂದು 6 ಅಂಕದ ಪ್ರಶ್ನೆಗಳೇ ಯಾವುದು ಬಹುಮುಖ್ಯ ಪ್ರಶ್ನೆಗಳು ಎಂಬತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ನೀವು ಇನ್ನೂ ನಮ್ಮ ಒಂದು ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಅದೇ ಲೆಸನಲ್ಲಿ ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ ಅಂತೇಳಿ. ಈ ಒಂದು ಔದಾಸೀನ ವಕ್ರರೇಖೆಯ ಲಕ್ಷಣಗಳು ಮುಖ್ಯವಾಗಿ 3 ಬರ್ತವೆ, ಅದನ್ನು ನೀವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನೆಕ್ಸ್ಟು, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. 4ನೆಯ ಪ್ರಶ್ನೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಂದುಬಿಟ್ಟು 100 ಇದ್ದಾಗ, ಉದ್ಯಮ ಘಟಕದ TVC ಟೋಟಲ್ ವೇರಿಯೇಬಲ್ ಕಾಸ್ಟ್, TC ಟೋಟಲ್ ಕಾಸ್ಟ್, AVC ಆವರೇಜ್ ವೇರಿಯೇಬಲ್ ಕಾಸ್ಟ್, SAC ಶಾರ್ಟ್ ರನ್ ಆವರೇಜ್ ಕಾಸ್ಟ್ಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಒಟ್ಟು ಸ್ಥಿರ ವೆಚ್ಚ. ಇಲ್ಲಿ 100 ನೀಡಲಾಗಿದೆ. ಸೊ ಇದನ್ನು ಬದಲಾವಣೆ ಮಾಡುವಂತಹ ಅವಕಾಶಗಳು ಸಹ ಪರೀಕ್ಷೆಯಲ್ಲಿ ಇರ್ತವೆ. ಅದಕ್ಕೆ ಬಹಳ ಮುಖ್ಯವಾಗಿ ನೀವು ಈ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಗಮನಿಸುವಂತಹ ಅವಶ್ಯಕತೆಗಳು ಇದ್ದೇ ಇರುತ್ತೆ. ಇನ್ನು 5ನೇ ಪ್ರಶ್ನೆ ಬಂದುಬಿಟ್ಟು ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಇದು ಸಹ ಅಷ್ಟೇ ಬಹಳ ಮುಖ್ಯವಾದಂತಹ ಪ್ರಶ್ನೆ, 6 ಅಂಕಗಳಿಗೆ. ಇನ್ನು 6ನೇ ಪ್ರಶ್ನೆ ಬಂದುಬಿಟ್ಟು ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ಸ್ ಟು 250 - P, ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ 150 + P. ಇಲ್ಲಿ ಸಹ ಅಷ್ಟೇ ನೀವು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಅಂತಂದರೆ QD ಇಲ್ಲಿ 250 ಕೊಟ್ಟಿದ್ದಾರೆ. ನಿಮ್ಮ ಒಂದು ಪರೀಕ್ಷೆಯಲ್ಲಿ ಚೇಂಜ್ ಮಾಡುವಂಥ ಒಂದು ಸಾಧ್ಯತೆಗಳು ಸಹ ಇರ್ಬೋದು. ಅದಕ್ಕೆ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದು QD ಈಕ್ವಲ್ಸ್ 250 - QS ಈಕ್ವಲ್ಸ್ 150 + P. ಇದಕ್ಕೆ ತಕ್ಕಂತೆ ಆಪ್ಷನ್ ಎ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಬೆಲೆಯು ಸಮತೋಲನ ಬೆಲೆಗಿಂತ ಅಧಿಕವಾದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ. 4ನೇದು ಡಿ ಬಂದುಬಿಟ್ಟು ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆಯಾದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ. ಈ ಥರ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಥಿಯರಿನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ. ಇದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನೋದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ 7ನೇ ಪ್ರಶ್ನೆ, GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ಸಾಬೀತುಪಡಿಸಿ. GDPಯನ್ನು ಲೆಕ್ಕಾಚಾರ ಮಾಡುವಲ್ಲಿ ಪ್ರಮುಖವಾಗಿ 3 ವಿಧಾನಗಳು ಬರ್ತವೆ. ಒಂದು ಉತ್ಪನ್ನ ವಿಧಾನ, ವೆಚ್ಚದ ವಿಧಾನ ಮತ್ತು ವರಮಾನ ಅಥವಾ ಆದಾಯದ ವಿಧಾನ ಅಂತೇಳಿ. ನೆಕ್ಸ್ಟ್ 8ನೇ ಪ್ರಶ್ನೆ, GDPಯನ್ನು ಒಂದು ದೇಶದ ಯೋಗಕ್ಷೇಮ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ಅಂತೇಳಿ 8ನೇ ಪ್ರಶ್ನೆ. ಇನ್ನು 9ನೇ ಪ್ರಶ್ನೆ ಬಂದುಬಿಟ್ಟು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಹಣದ ಕಾರ್ಯಗಳನ್ನು ವಿವರಿಸಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು. ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ಬರುವಂಥ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಇದನ್ನು ಬಿಟ್ಟರೆ ಇನ್ಯಾವುದು ಕೇಳ್ಬೋದು, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲನ ಕಥೆಯನ್ನು ಬರೆಯಿರಿ ಅಂತಂದರೆ ಚಿನಿವಾರ ಲಾಲನ ಕಥೆಯನ್ನು ಬರೆಯಿರಿ ಎಂಬತಕ್ಕಂತಹ ಪ್ರಶ್ನೆಯು ಕೇಳುವಂತಹ ಸಾಧ್ಯತೆಗಳಿರ್ತವೆ. ನಿಮ್ಮ ಒಂದು ಲಾಸ್ಟ್ ಇಯರ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇನ್ನು 12ನೇ ಪ್ರಶ್ನೆ, ಸರ್ಕಾರದ ಮುಂಗಡ ಪತ್ರದ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ. GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಇವು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಇವೇ ಬರ್ತವೆ ಅಂತಲ್ಲ, ಇದು ಬರುವಂತಹ ಸಾಧ್ಯತೆಗಳಿರುವಂತಹ ಪ್ರಶ್ನೆ ಇದಾಗಿರ್ತದೆ. ಸೊ ಅದಕ್ಕೆ ಇವು ಎಲ್ಲವನ್ನು ಸಹ ನೀವು ಕಡ್ಡಾಯವಾಗಿ ಓದಿ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯಕವಾಗುತ್ತೆ ಅಂತ ನಾನು ಆಶಿಸುತ್ತೇನೆ.
ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.